ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಪೂರಾ ಫ್ಯಾಮಿಲಿ ಅಮಾವಾಸ್ಯೆ ದಿನ ಶ್ರೀ ಅತಿಶಯ ಕ್ಷೇತ್ರ ಸ್ತವ ನದಿಯಲ್ಲಿರುವಂತಹ ಶ್ರೀ ಕ್ಷೇತ್ರಪಾಲ ಬ್ರಹ್ಮದೇವ ದೇವಸ್ಥಾನಕ್ಕೆ ಹೋಗಿದ್ದು ರೀ. ಈ ಸ್ತವ ನದಿ ಬೆಲ್ಗಮ್ದಿಂದ 68 ಕಿಲೋಮೀಟರ್ ರೀ, ಸಂಕೇಶ್ವರದಿಂದ 18 ಕಿಲೋಮೀಟರ್ ಮತ್ತು ನಿಪ್ಪಾಣಿಯಿಂದ 6 ಕಿಲೋಮೀಟ್ರ್ ಡಿಸ್ಟೆನ್ಸ್ದಾಗ ಐತ್ರಿ. ಸೊ ಅಲ್ಲಿ ದೇವಸ್ಥಾನ ಮುಂದೆ ಪಾರ್ಕಿಂಗ್ ಪ್ಲೇಸ್ ಅದ. ಸೊ ಅಮಾವಾಸ್ಯೆ ಇದ್ದ ಕಾರಣ ಅಲ್ಲಿ ಒಂದು ಸ್ವಲ್ಪ ರಶ್ ಭಾಳ ಇರ್ತದೆ ರೀ. ಸೊ ಇದು ಬಸ್ತಿಯ ಫ್ರಂಟ್ ಲುಕ್ ಅದ ರೀ. ಅಲ್ಲಿ ಮುಂದ್ಗಡೆ ಮಾನಸ್ತಂಭವನ್ನು ಕೂಡ ನಾವು ಕಾಣ್ತೀವಿ. ನಾವು ಈ ಬಸದಿಯಲ್ಲಿ ಶ್ರೀ 1008 ನವಖಂಡ ಪಾರ್ಶ್ವನಾಥ ತೀರ್ಥಂಕರನ್ನು ಮತ್ತು ಶ್ರೀ 1008 ಚಿಂತಾಮಣಿ ಪಾರ್ಶ್ವನಾಥ ಮೂರ್ತಿಗಳನ್ನು ಅಥವಾ ಮಂದಿರಗಳನ್ನು ನಾವಿಲ್ಲಿ ಕಾಣ್ತೀವಿ ರೀ. ತುಂಬ ಹಳೆಯ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ಬೋದು ರೀ. ಈ ಬಸದಿಯ ಸೈಡ್ ನಾವು ಮೇನ್ ದೇವಸ್ಥಾನವಾದಂತಹ ಶ್ರೀ ಕ್ಷೇತ್ರಪಾಲ ಬ್ರಹ್ಮದೇವ ದೇವಸ್ಥಾನ ನೋಡ್ಬೋದು ರೀ. ಸೊ ನೋಡ್ರಿ, ಅಮಾವಾಸ್ಯೆ ಇದ್ದ ಕಾರಣ ಭಾಳ ರಶ್ ಇರ್ತದೆ. ಮತ್ತು ಈ ದಿನ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರ್ತದೆ ರೀ, ಎಲ್ಲರಿಗೂ ಇರ್ತದೆ. ಸೊ ನಾವು ಕೂಡ ಕ್ಯೂದಲ್ಲಿ ನಿಂತು ದೇವರ ದರ್ಶನನ ತೆಗೆದುಕೊಂಡು ದೇವಸ್ಥಾನದ ಮೇಲ್ಗಡೆ ಹೋದ್ವಿ ರೀ. ದೇವಸ್ಥಾನದ ಮೇಲ್ಗಡೆ ಈ ರೀತಿಯಾಗಿ ಚತುರ್ಮುಖವಾಗಿ ತೀರ್ಥಂಕರಗಳನ್ನ ಕೊಡಿಸಿದ್ದಾರೆ. ಸೊ ಸಣ್ಣ ಮಂದಿರದಲ್ಲಿ ಇದನ್ನು ಭಾಳ ಚಂದ ಇಟ್ಟಿದ್ದಾರೆ. ಸೊ ಅಲ್ಲೇ ಮುಂದ್ಗಡೆ ಬಂದು ನೀವು ಪ್ರಕೃತಿ ಸೌಂದರ್ಯವನ್ನು ಕೂಡ ಸವಿಬೋದು ರೀ. ಯಾಕಪ್ಪ ಅಂದ್ರೆ ಈ ದೇವಸ್ಥಾನ ಗುಡ್ಡದ ಮೇಲ್ಗಡೆ ಇದೆ ರೀ ಮತ್ತು ಸುತ್ತಲೂ ಹಸಿರುವಾದಂತಹ ಗಿಡಗಳ ಅಥವಾ ಮರಗಳನ್ನ ನಾವಿಲ್ಲಿ ಕಾಣ್ಬೋದು ರೀ. ಟ್ರೆಕ್ಕಿಂಗ್ಗೂ ಒಂದು ಒಳ್ಳೆಯ ಪ್ಲೇಸ್ ಅದ ರೀ ಇಲ್ಲಿ. ಈ ಕ್ಷೇತ್ರ ತುಂಬ ಜನರ ಮನೆ ದೇವರಾದ ಕಾರಣ ಇಲ್ಲಿ ಮದುವೆ ನಡೆಯೋದು ಮತ್ತು ಜಡೆ ತೆಗೆಯುವಂತಹ ಫಂಕ್ಷನ್ಗಳು ಭಾಳ ಕಾಮನ್ ಇರ್ತದೆ ರೀ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಮತ್ತೊಂದು ಫೇಮಸ್ ಏನಪ್ಪ ಅಂದರೆ ಪದ್ಮಾವತಿ ಮಂದಿರ ಅದ ರೀ ಕೆಳಗಡೆ. ಸೊ ನಾವೆಲ್ಲರೂ ಹೋಗಿ ಪದ್ಮಾವತಿ ದರ್ಶನನ ಕೂಡ ತೆಗೆದುಕೊಂಡು ನಮ್ಮ ಮನೆಗೆ ವಾಪಸ್ ಹೋಗಿಬಿಟ್ಟು ರೀ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಜಿನೇಂದ್ರ.